ಮಳೆಗೆ ರಾಜಧಾನಿ ಬೆಂಗಳೂರು ತತ್ತರಿಸಿ ಹೋಗಿದೆ. ಮಿಡ್ನೈಟ್ ಮಳೆಗೆ ಉದ್ಯಾನ ನಗರಿಯ ಚಿತ್ರಣವೇ ಬದಲಾಗಿ ಹೋಗಿರುವಂತದ್ದು. ಮಳೆ ನಿಂತರೂ ಅವಾಂತರ ಮಾತ್ರ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ರಸ್ತೆಗಳೆಲ್ಲ ಕೂಡ ಕೆರೆಯಂತಾಗಿ ಹೋಗಿವೆ. ಎಸ್, ತಡರಾತ್ರಿ ಸುರಿದಂತಹ ಮಳೆಗೆ ರಾಜಧಾನಿ ಅಕ್ಷರಶಃ ತತ್ತರಿಸಿದೆ. ಮಿಡ್ನೈಟ್ ಮಳೆಗೆ ಉದ್ಯಾನ ನಗರಿಯ ಚಿತ್ರಣವೇ ಬದಲಾಗಿದೆ. ಗಾರ್ಬೇಜ್ ಸಿಟಿ, ಹೈಟೆಕ್ ಸಿಟಿ, ಹಸಿರು ಸಿಟಿ ಕರೆಸ್ಕೊಳ್ಳುವಂತ ಬೆಂಗಳೂರಿನ ಸ್ಥಿತಿ ನೋಡಿ. ಮಳೆ ನಿಂತರೂ ಕೂಡ ಅವಾಂತರ ಮಾತ್ರ ನಿಲ್ತಾ ಇಲ್ಲ. ರಸ್ತೆಗಳು ಕೆರೆಗಳಾಗಿದೆ. ರಡಮಳೆಗೆ ಹತ್ತಾರು ಅಪಾರ್ಟ್ಮೆಂಟ್ಗಳಿಗೆ ಜಲದಿಗ್ಬಂಧನವಾಗಿದೆ. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗಳಲ್ಲಿ ನೀರು ಅದೇ ರೀತಿಯಾಗಿ ನಿಂತ್ಕೊಂಡಿದೆ. ಗೋಡೆಗಳು ಒಡೆದೋಗ್ಬಿಟ್ಟಿದೆ. ಕೂದಲೆಲೆ ಅಂತರದಲ್ಲಿ ವಾಸ ಮಾಡ್ತಿದ್ದವರು ಪಾರಾಗಿದ್ದಾರೆ. ಇದು ಸದ್ಯದ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಯಾವ ರೀತಿ ಆಗುತ್ತೆ ಅನ್ನುವಂತಹ ಚಿತ್ರಣವನ್ನ ನೀವು ನೋಡ್ತಾ ಇದ್ದೀರಾ. ಕೂದಲೆಲೆ ಅಂತರದಲ್ಲಿ ಮನೆಯಲ್ಲಿದ್ದಂಥವ್ರು ಪಾರಾಗಿದ್ದಾರೆ ನೋಡಿ. ಒಂದು ಕಡೆ ಮಳೆ ಬಂದ್ರೆ ರಸ್ತೆ ಮೇಲೆ ನೀರು, ಶಿಥಿಲಾವಸ್ಥೆಯ ಕಟ್ಟಡಗಳು ಬೀಳೋದು, ಚರಂಡಿ ವ್ಯವಸ್ಥೆ ಸರಿಯಾಗಿ ನೀಟ್ ಮಾಡಿಲ್ಲ, ಕ್ಲೀನ್ ಮಾಡಿಲ್ಲ. ಎಲ್ಲ ಬಂದ್ಮೇಲೆ ಇವಾಗ ಹೋಗ್ಬಿಟ್ಟು ಕ್ಲೀನ್ ಮಾಡ್ತೀವಿ ಅಂದ್ರೆ ಹೇಗೆ? ಇಷ್ಟ ದಿನ ಪುರುಷತ್ ಕೊಟ್ಟಿತ್ತಲ್ವಾ ಮಳೆ, ಏನ್ ಮಾಡ್ತಾ ಇದ್ರು ಬಿಬಿಎಂಪಿ ಅಧಿಕಾರಿಗಳು? ಮರ ರಸ್ತೆಗುಳಿದ್ರು ಕೂಡ ಗಮನ ಹರಿಸೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸಾಕಷ್ಟು ಸಮಯ ಬೇಕು. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಸಂಪರ್ಕದಲ್ಲಿದ್ದಾರೆ, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಎಸ್ ಹರ್ಷಿತಾ, ಪ್ರಮುಖವಾಗಿ ಬೆಳ್ಳಂಬೆಳಗ್ಗೆ ಉದ್ಯಾನ ನಗರಿಯಲ್ಲಿ ಮಳೆರಾಯನ ಆರ್ಭಟ ಜೋರಾಗುತ್ತೆ. ಬೆಂಗಳೂರಿಗೆ ಮಳೆ ಬಂದ್ರೆ ಬೆಂಗಳೂರಿನ ಚಿತ್ರಣವೇ ಬದಲಾಗುತ್ತೆ. ರಸ್ತೆಗಳ ಮೇಲೆ ಮಳೆ ಬಂದಂತ ಸಂದರ್ಭದಲ್ಲಿ ಮರ ಉರುಳುತ್ತೆ, ಕೆರೆಗಳಂತಾಗೋಗ್ಬಿಡುತ್ತೆ, ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗುತ್ತೆ. ಎಲ್ಲೆಲ್ಲೂ ಕೂಡ ನೀರು ನೀರು ನೀರು. ಬೆಳಗ್ಗೆಯಿಂದ ಸುರಿದಂತಹ ಮಳೆಯ ಅವಾಂತರದಿಂದ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಅವಸ್ಥೆ ಸೃಷ್ಟಿಯಾಗಿದೆ? ಸ್ವಲ್ಪ ಮಳೆ ಆದ್ರೆ ಸಾಕು, ಬೆಂಗಳೂರು ಸಂಪೂರ್ಣವಾಗಿ ತತ್ತರಿಸಿ ಹೋಗ್ಬಿಡುತ್ತೆ. ನಿನ್ನೆ ತಡರಾತ್ರಿಯಿಂದ ಬೆಳಗ್ಗೆವರೆಗೂ ಸುರಿದಂತ ಮಳೆಗೆ ಅಕ್ಷರಶಃ ಬೆಂಗಳೂರು ನಲಿಗೆ ಹೋಗಿರುವಂತದ್ದು. ಒಂದು ಕಡೆ ರಸ್ತೆಗಳು ಸಂಪೂರ್ಣವಾಗಿ ಕೆರೆಮಯವಾಗಿರುವಂತದ್ದು, ಮಾರ್ಕೆಟ್ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬೆಳಗ್ಗೆ ವ್ಯಾಪಾರಕ್ಕೆ ಅಂತ ಬಂದಂತ ವ್ಯಾಪಾರಿಗಳು ಕೂಡ ವ್ಯಾಪಾರ ಮಾಡಕ್ಕಾಗದೆ ಅವರ ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಹೂ ಎಲ್ಲ ಕೂಡ ನೀರಿನಲ್ಲಿ ಹರಿದುಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಪ್ರತಿ ಬಾರಿ ಕೂಡ ಬೆಂಗಳೂರಿನಲ್ಲಿ ಕೊಂಚ ಮಳೆ ಆದ್ರೂ ಸಾಕು ಈ ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ನಿನ್ನೆ ಏನು ಕಳೆದ ಬೆಂಗಳೂರಿನಲ್ಲಿ 74 ಗಂಟೆಗಳಲ್ಲಿ ನೋಡೋದಾದ್ರೆ ಅಧಿಕವಾಗಿ ಮಳೆ ಸುರಿಯುವಂತ 60 ಮಿಲಿಮೀಟರ್ ನಷ್ಟು ಮಳೆ ಆಗಿರುವಂತದ್ದು. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಒಂದಲ್ಲ ಒಂದು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾನೆ ಇರುತ್ತೆ. ಹೆಬ್ಬಾಳದ ಜಂಕ್ಷನ್ ಅಲ್ಲಿ ನೋಡೋದಾದ್ರೂ ಕೂಡ ನೀರು ನಿಂತ್ಕೊಂಡು ಸಂಪೂರ್ಣವಾಗಿ ವಾಹನಗಳು ಕೂಡ ನಿಂತ ನೀರಲ್ಲೇ ನಿಂತು ಸಾಗುವಂತ ಪರಿಸ್ಥಿತಿ ಎದುರಾಯ್ತು. ಏನು ಆಫೀಸ್ ಕಚೇರಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರುವಂತಹ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಯ್ತು. ಇನ್ನು ಬೆಳಗಿನ ಜಾವ ಕೂಡ ಮಳೆ ನಿಂತು ಹೋದ್ರೂ ಕೂಡ ಯಾವುದೇ ರೀತಿಯಾಗಿ ಮಳೆಯಿಂದ ಅವಾಂತರಗಳು ಸೃಷ್ಟಿ ಆಗ್ತಾನೆ ಇದಾವೆ. ಮಳೆ ನಿಂತು ಹೋದ್ರೂ ಕೂಡ ನೀರು ಎಲ್ಲೂ ಕೂಡ ಖಾಲಿಯಾಗಿಲ್ಲ. ರಸ್ತೆಗಳಲ್ಲಿ ನೀರು ಸರಗಾಗಿ ಹರಿತಾನೆ ಇದೆ. ಚರಂಡಿ ನೀರು ಬ್ಲಾಕ್ ಆಗಿ ಮಳೆ ನೀರು ಕೂಡ ನಿಂತ್ಕೊಂಡು ರಸ್ತೆ ಯಾವುದು ಕೆರೆ ಯಾವುದು ಅಂತ ಹೇಳಿ ಕನ್ಫ್ಯೂಷನ್ ಆಗಿ ವಾಹನ ಸವಾರರು ಓಡಾಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಇಷ್ಟೆಲ್ಲ ಅವಾಂತರಗಳು ಆದ್ರೂ ಕೂಡ ಬಿಬಿಎಂಪಿ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಯಾರು ಕೂಡ ಅಧಿಕಾರಿಗಳು ಬಂದು ರಸ್ತೆಗೆ ಇಳಿದು ಯಾವುದೇ ರೀತಿಯಾಗಿ ವಿಚಾರಣೆ ಕೂಡ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ಕ್ರಮಗಳು ಕೂಡ ಮುಂದಾಗ್ತಾ ಇಲ್ಲ. ಸಾಕಷ್ಟು ಕಡೆಗಳಲ್ಲಿ ಒಣಗಿದಂತ ಮರಗಳು, ರೆಂಬೆ ಕೊಂಬೆಗಳು ಬಿದ್ದು ವಾಹನಗಳು ಜಖಮಾಗಿವೆ. ನಿನ್ನೆ ಇದು ನೋಡೋದಾದ್ರೆ ಬೆಳಗ್ಗೆ ಕೂಡ 7 ಗಂಟೆ ಸುಮಾರಿಗೆ ಮಾರುತಿ ಸೇವಾನಗರದಲ್ಲಿ ಮರವೊಂದು ಬಿದ್ದು 4 ಶಾಲಾ ಮಕ್ಕಳು ಹಾಗೂ ಸೇರಿದಂತೆ ಒಟ್ಟು 6 ಜನರಿಗೆ ಗಂಭೀರವಾಗಿ ಗಾಯವಾಗಿರುವಂತದ್ದು. ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಕೂಡ ಮಾತ್ರ ಫೀಲ್ಡ್ಗೆ ಇಳಿದಿರ್ಲಿಲ್ಲ. ನಂತರ ಏನು ಗಾಯಗಳಾದ ನಂತರ ಬಂದು ಮರವನ್ನ ತೆರವುಗೊಳಿಸೋಕೆ ಮುಂದಾಗ್ತಾರೆ ಹೊರತು ಯಾವುದೇ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಒಣಗಿದಂತ ಮರಗಳನ್ನ ತೆರವುಗೊಳಿಸಿದಾಗ್ಲಿ ಅವುಗಳನ್ನ ಯಾವ ರೀತಿಯಾಗಿ ಮಳೆಯಿಂದಾಗಿ ಮರಗಳು ಬೀಳುವಂತ ಚಾನ್ಸಸ್ ಇರುವಂತೆ ಅಂತ ಮರಗಳನ್ನ ತೆರವುಗೊಳಿಸೋಕಾಗ್ಲೂ ಕೂಡ ಯಾರು ಮುಂದಾಗಿಲ್ಲ. ಈ ರೀತಿಯಾಗಿ ಅಷ್ಟೇ ಅಲ್ಲದೆ ಮಳೆ ನೀರು ತಗ್ಗು ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ನೀರು ನಿಂತು ಅವಾಂತರಗಳು ಸೃಷ್ಟಿಯಾಗಿವೆ. ಅಪಾರ್ಟ್ಮೆಂಟ್ಗಳಿಗೂ ಕೂಡ ಬಿಟ್ಟಿಲ್ಲ. ಮಳೆ ನೀರು ಅಪಾರ್ಟ್ಮೆಂಟ್ ಒಳಗಡೆ ನುಗ್ಗಿ ಬೇಸ್ಮೆಂಟ್ ಒಳಗಡೆ ನೀರು ನುಗ್ಗಿ ವಾಹನಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಬೆಳಗ್ಗೆಯಿಂದ ಕೂಡ ನೀರು ಕೂಡ ಇನ್ನೂ ಕೂಡ ಹರಿತಾ ಇದೆ. ಮಳೆ ನಿಂತು ಎಷ್ಟು ಗಂಟೆಗಳಾದ್ರೂ ಕೂಡ ನೀರು ಎಲ್ಲೂ ಕೂಡ ಒಣಗೋಗಿಲ್ಲ, ಇನ್ನೂ ಕೂಡ ನೀರಿದೆ. ಹಲವಾರು ಅಪಾರ್ಟ್ಮೆಂಟ್ಗಳಲ್ಲಿ, ಅಮೃತಹಳ್ಳಿಯ ಅಪಾರ್ಟ್ಮೆಂಟ್ಗಳಲ್ಲಿ ನೋಡೋದಾದ್ರೆ ಮನೆ ಒಳಗೆ ಕೂಡ ನೀರು ನುಗ್ಗಿರುವಂತದ್ದು. ರಾತ್ರಿ ಇಡೀ ಕೂಡ ಕಣ್ಣಿಗೆ ಎಣ್ಣೆಯನ್ನ ಬಿಟ್ಕೊಂಡು ನಿವಾಸಿಗಳು ನೀರನ್ನ ಹೊರಗಡೆ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ
ಇದ್ದಾರೆ. ಆದ್ರೆ ನಿದ್ದೆಗೆಟ್ಟು ಈ ರೀತಿಯಾಗಿ ನಿವಾಸಿಗಳು ಪರದಾಡುವಂತ ಪರಿಸ್ಥಿತಿ ಎದುರಾದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಸಚಿವರಾಗ್ಲಿ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಯಾವುದೇ ರೀತಿಯಾಗಿ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಬೆಂಗಳೂರಿನಲ್ಲಿ ಇನ್ನು ಯಾವ್ದು ಕೆರೆಗಳು ತುಂಬಿಲ್ಲ, ಕೆರೆಗಳು ತುಂಬಲಿ ಆಮೇಲೆ ನೋಡ್ಕೊಳ್ತೀವಿ ಅನ್ನುವಂತ ಕೇರ್ಲೆಸ್ ಸೂತ್ರವನ್ನ ಕೂಡ ಕೊಡ್ತಾರೆ. ಈ ರೀತಿಯಾಗಿ ಕೇರ್ಲೆಸ್ ಸೂತ್ರವನ್ನ ಕೊಡ್ತಿರೋದಕ್ಕೆ ನಿವಾಸಿಗಳು ಈ ರೀತಿಯ ಪರಿಸ್ಥಿತಿಯನ್ನ ಎದುರಿಸುವಂತದ್ದು ಈಗ ಆಗಿರುವಂತದ್ದು. ಪ್ರತಿ ಬಾರಿ ಕೂಡ ಬೆಂಗಳೂರಿನಲ್ಲಿ ಮಳೆ ಆಗುತ್ತೆ, ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಡುತ್ತೆ, ಇಷ್ಟಾದ್ರೂ ಕೂಡ ಎಚ್ಚೆತ್ಕೊಳ್ಳದೆ ಒಂದು ಕೇರ್ಲೆಸ್ ಅನ್ನ ಮಾಡ್ತಾರೆ. ಈ ಅಧಿಕಾರಿಗಳು ಯಾರು ಈ ಒಂದು ರಸ್ತೆಗಳಲ್ಲಿ ಓಡಾಡಲ್ವಾ, ಅವ್ರ ಕಣ್ಣಿಗೆ ಈ ಒಂದು ಪರಿಸ್ಥಿತಿ ಕಾಣಿಸಲ್ವಾ? ಸಾಕಷ್ಟು ರಸ್ತೆಗಳಲ್ಲಿ ನೀರು ನಿಂತ್ಕೊಂಡು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂತದ್ದು, ಎಷ್ಟೋ ವಾಹನಗಳು ಕೂಡ ನೀರಲ್ಲಿ ಮುಳುಗಿ ಹೋಗ್ತಾ ಇದ್ದಾವೆ. ಅಪಾರ್ಟ್ಮೆಂಟ್ ನಿಂದ ಆಚೆ ಬರೋಕ್ಕೂ ಕೂಡ ನಿವಾಸಿಗಳು ಭಯ ಪಡುವಂತ ಪರಿಸ್ಥಿತಿ ಎದುರಾಗಿದೆ. ಬೆಳಗಿನ ಜಾವ ಅಂತಂದ್ರೆ ಸುಮಾರು 7 ಗಂಟೆ ಅಷ್ಟರಲ್ಲೂ ಕೂಡ ನೀರು ಹರಿಯೋಕೆ ಜಾಗವೇ ಇಲ್ಲದೆ ರಸ್ತೆಯಲ್ಲಿ ನಿಂತ್ಕೊಂಡಿದೆ. ಅಪಾರ್ಟ್ಮೆಂಟ್ಗಳ ಆಚೆ ನೀರು ನಿಂತ್ಕೊಂಡಿರೋದ್ರಿಂದ ಜನರು ಹೊರಗಡೆ ಬರೋಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಬೆಳಗ್ಗೆ ಶಾಲೆಗೆ ಹೋಗುವಂತ ಮಕ್ಕಳಿರ್ತಾರೆ, ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ, ಅವರು ಕೂಡ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ. ಈ ಒಂದು ವೇಳೆಯಲ್ಲೇ ರಸ್ತೆಯಲ್ಲಿ ಹೋಗ್ತಿರುವಾಗಲೇ ಮಾರುತಿ ಸೇವಾ ನಗರದಲ್ಲಿ ಬೃಹತ್ ಮರ ಒಂದು ಬಿದ್ದಿದೆ. ಶಾಲಾ ಮಕ್ಕಳು ಜಸ್ಟ್ ಮಿಸ್ ಆಗಿರುವಂತದ್ದು, ಇಬ್ಬರಿಗೆ ಗಂಭೀರ ಗಾಯ ಕೂಡ ಆಗಿರುವಂತದ್ದು, ಒಬ್ಬ ಮಹಿಳೆಗೆ ಕಾಲು ಮುರಿದಿರುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು, ಇನ್ನೊಬ್ಬನಿಗೆ ಎದೆಗೆ ಏಟು ಬಿದ್ದು ಕೂಡ ಗಂಭೀರ ಪರಿಸ್ಥಿತಿ ಉಂಟಾಗಿರೋದ್ರಿಂದ ಅವನು ಕೂಡ ಆಸ್ಪತ್ರೆಗೆ ರವಾನಿಸಲಾಗಿದೆ. ಶಾಲಾ ಮಕ್ಕಳಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿ ಜಸ್ಟ್ ಮಿಸ್ ಆಗಿರುವಂತದ್ದು. ಈ ರೀತಿಯಾಗಿ ಅಪಘಾತಗಳು ಆಗೋವರೆಗೂ ಕೂಡ ಈ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಳ್ಳಲ್ವಾ ಅನ್ನೋಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಸದ್ಯೀಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದೀಗ ಸಿಟಿ ರೌಂಡ್ಸ್ ಹಾಕಕ್ಕೆ ಮುಂದಾಗಿದ್ದಾರೆ. ಯಾವ ರೀತಿಯಾಗಿ ಈಗ ಇಷ್ಟು ಲೇಟ್ ಆದ್ಮೇಲೆ ಎಚ್ಚೆತ್ಕೊಳ್ಳುವಂತ ಅಧಿಕಾರಿಗಳು ನಮಗೆ ಬೇಕಾ ಅನ್ನೋಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ಎಲ್ಲೋ ಒಂದ್ ಕಡೆ ನಿರಾಸೆ ಮುಗ್ತಾ ಇರೋದು. ಅವರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಬೆಂಗಳೂರಿನಲ್ಲಿ ಮಳೆ ಆಗುತ್ತೆ, ಅದೆಷ್ಟೋ ಮರಗಳು ಧರೆಗುರುಳುತ್ತವೆ, ರಸ್ತೆಗಳಲ್ಲಿ ಸಂಪೂರ್ಣವಾಗಿ ರಸ್ತೆಗಳು ಕೆರೆಯಂತ ಆಗ್ತವೆ. ಇಷ್ಟಾದ್ರೂ ಕೂಡ ಎಚ್ಚೆತ್ಕೊಳ್ಳದೆ ಯಾವ್ದಾದ್ರು ಅಪಘಾತ ಆಗ್ಲಿ ಅಂತ ಕಾಯೋಕೆ ಕೂಡ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ನಿನ್ನೆ ಕೂಡ ರಾತ್ರಿ ಇಡೀ ಮಳೆ ಆಗಿರೋದು, ಮಾರ್ಕೆಟ್ ನಲ್ಲಿ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ, ಅದೆಷ್ಟೋ ವ್ಯಾಪಾರಿಗಳಿಗೆ ನಷ್ಟವಾಗಿರುವಂತದ್ದು. ಬೆಳಗಿನ ಜಾವ ವ್ಯಾಪಾರ ಮಾಡ್ಕೊಂಡು ಹೋಗೋಣ ಅಂತ ಬಂದಿರುವಂತ ದೂರ ಕಡೆಗಳಿಂದ ಕೂಡ ವ್ಯಾಪಾರಿಗಳು ಕೂಡ ಬಂದಿರ್ತಾರೆ. ತರಕಾರಿ, ಸೊಪ್ಪು, ಹೂಗಳೆಲ್ಲವೂ ಕೂಡ ನೀರಿನಲ್ಲೇ ಹರಿದುಕೊಂಡು ಹೋಗಿವೆ. ವ್ಯಾಪಾರಿಗಳು ಕೂಡ ಸಂಪೂರ್ಣವಾಗಿ ಕಂಗಾಲಾಗ್ಬಿಟ್ಟಿದ್ದಾರೆ. ನಿವಾಸಿಗಳು ಕೂಡ ತಗ್ಗು ಪ್ರದೇಶಗಳಲ್ಲಿರುವಂತಹ ನಿವಾಸಿಗಳವರಾಗಿರ್ಬೋದು, ಅವರ ಮನೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿವೆ. ಅಷ್ಟೇ ಅಲ್ಲದೆ ಅಂಡರ್ ಪಾಸ್ಗಳಲ್ಲೂ ಕೂಡ ನೀರು ನಿಂತ್ಕೊಂಡು, ಇವಾಗ ಜೋರಾಗಿ ಮಳೆ ಬರ್ತಿದೆ ಅಂದಾಗ ಅಂಡರ್ ಪಾಸ್ಗಳಲ್ಲಿ ನಿಂತ್ಕೊಂಡು ಕೊಂಚ ಕಾಲ ವಾಹನ ಸವಾರರು ಮಳೆ ಕಮ್ಮಿ ಆದ್ಮೇಲೆ ಹೋಗೋಣ ಅಂತ ಅನ್ಕೋತಿರ್ತಾರೆ. ಆದ್ರೆ ಅಂತವ್ರಿಗೂ ಕೂಡ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಈ ರೀತಿಯಾಗಿ ಹಲವಾರು ಅವಾಂತರಗಳು ಸೃಷ್ಟಿಯಾಗ್ತವೆ. ಇದಕ್ಕೆ ಕಾರಣವೇ ಬೆಂಗಳೂರು ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಕೇವಲ ಹೆಸರಿಗೆ ಮಾತ್ರ ಬ್ರ್ಯಾಂಡ್ ಇದೆ, ಆದ್ರೆ ಯಾವುದೇ ರೀತಿಯಾಗಿ ಬ್ರ್ಯಾಂಡ್ಗೆ ತಕ್ಕಂತ ಯೋಜನೆಗಳು ಕೂಡ ಯಾವುದೇ ರೀತಿಯಾಗಿ ಇದುವರೆಗೂ ಕೂಡ ಅನುಷ್ಠಾನವಾಗಿಲ್ಲ. ಚರಂಡಿ ನೀರು ಹರಿಯೋಕೆ ಕೂಡ ಜಾಗ ಇಲ್ಲ. ಈ ಒಂದು ಚರಂಡಿ ನೀರು ಆಗಿನ ಕಾಲದ ಹಳೆಯ ಕಾಲದ ಚರಂಡಿ ನೀರಿನ ವ್ಯವಸ್ಥೆ ಇದೆ, ಆದ್ರೆ ಅದು ಕೂಡ ನೀರು ಹರಿಯೋಕೆ ಎಲ್ಲೂ ಕೂಡ ಫೆಸಿಲಿಟಿ ಮಾಡಿಲ್ಲ. ಈ ರೀತಿಯಾಗಿ ಅವ್ಯವಸ್ಥೆಯಿಂದ ತುಂಬಿಕೊಂಡಿರುವಂತಹ ಬೆಂಗಳೂರು ಸಂಪೂರ್ಣವಾಗಿ ಮಳೆ ಬಂದಾಗ ನಲುಗಿ ಹೋಗುತ್ತೆ. ಜನರು ಕೂಡ ತತ್ತರಿಸಿ ಬಿಡ್ತಾರೆ. ಇನ್ನಾದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು ಎಚ್ಚೆತ್ಕೊಂಡು ಯಾವ ರೀತಿಯಾಗಿ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.